Today, Genesis chapter 6, verse 1 to 14. ಈ ದಿನದ ಧ್ಯಾನಕ್ಕೋಸ್ಕರವಾಗಿ ನಾವು ಆದಿಕಾಂಡ 6ನೇ ಅಧ್ಯಾಯ 1 ರಿಂದ 14ನೇ ವಚನವರೆಗೂ ಧ್ಯಾನ ಮಾಡ್ಲಿಕ್ಕೆ ಇರ್ತೇವೆ. ಆದಿಕಾಂಡ 6ನೇ ಅಧ್ಯಾಯ 1 ರಿಂದ 14 ವಚನಗಳು. Yeah, who gonna read there? ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದರಿಂದ ಮತ್ರ್ಯರೇ, ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. ಆ ಕಾಲದಲ್ಲಿ, ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ, ಮಹಾ ಶರೀರಗಳು ಭೂಮಿಯ ಮೇಲಿದ್ದರು, ಆನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ, ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು, ಮನುಷ್ಯರೊಂದಿಗೆ ಸಕಲ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ಯೆಹೋವನ ದಯೆಯು ದೊರಕಿತು. ನೋಹನ ಚರಿತ್ರೆಯು, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಶೇಮ್, ಹಾಮ್, ಯೆಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಆಗ ದೇವರು ನೋಹನಿಗೆ, ಎಲ್ಲಾ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿದೆ. ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿ ಬಿಡುತ್ತೇನೆ. ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೊ, ಅದರಲ್ಲಿ ತುಂಬಾ ಕೋಣೆಗಳನ್ನು ಇರಬೇಕು. ಒಳಕು ಹೊರಕು ರಾಳವನ್ನು ಹಚ್ಚು. ನೀನು ಅದನ್ನು ಮಾಡಬೇಕಾದ ವಿಧಾನ. Okay. Nice meeting you again, everyone. ನಿಮ್ಮನ್ನೆಲ್ಲರನ್ನು ಸಂಧಿಸುವುದು ನಿಜವಾಗ್ಲೂ ಕೂಡ ಸಂತೋಷಕರವಾಗಿದೆ. Today, through today Bible study, may God bless you. ಇವತ್ತಿನ ಸತ್ಯವೇದ ಅಧ್ಯಯನದಲ್ಲಿ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. The reason we are studying Bible is to understand the gospel correctly. ನಾವು ಈ ಸತ್ಯವೇದ ಅಧ್ಯಯನ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸತ್ಯವೇದದಲ್ಲಿರುವಂತಹ ಸುವಾರ್ತೆಯನ್ನ ಸರಿಯಾದ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ. So what we must understand through the Bible is the gospel. ನಾವು ಈ ಬೈಬಲ್ ಮೂಲಕವಾಗಿ ಸತ್ಯವೇದದಲ್ಲಿರುವಂತಹ ಗಾಸ್ಪಲ್ ಅನ್ನು, ಅಂದ್ರೆ ಸುವಾರ್ತೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. That is the most important things in the world. ಈ ಒಂದು ಪ್ರಪಂಚದಲ್ಲಿ ಅತ್ಯಂತ ಬಹಳ ಪ್ರಾಮುಖ್ಯವಾಗಿರುವಂತಹ ವಿಷಯವೇ ಈ ಸುವಾರ್ತೆಯಾಗಿದೆ. Because only when we believe in the gospel we can receive salvation. ನಾವು ಈ ಒಂದು ಸತ್ಯವೇದದಲ್ಲಿ ಹೇಳಲ್ಪಟ್ಟಂತ ಸುವಾರ್ತೆನ ನಂಬುವಾಗ ಮಾತ್ರವೇ ನಮಗೆ ರಕ್ಷಣೆ ಉಂಟಾಗುತ್ತದೆ. And when we begin to enjoy the gospel we can receive prayer answers. ನಾವು ಇದನ್ನ ಈ ವಾಕ್ಯದ ಅಧ್ಯಯನವನ್ನು ಮಾಡುವಾಗ ನಮಗೆ ನಮ್ಮ ಪ್ರಾರ್ಥನೆಗಳು ಕೂಡ ಉತ್ತರವನ್ನು ಸಿಗುವಂತದಾಗಿದೆ. ಹಾಗೆ ನಾವು ವಾಕ್ಯವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಕೂಡ ಸಾಧ್ಯವಾಗುತ್ತದೆ. And we can be the witness to the people only by this. ನಾವು ಜನರಿಗೆ ಸುವಾರ್ತೆಯನ್ನ ಹೇಳ್ಬೇಕು ಅಂದ್ರೆ, ಸಾಕ್ಷೀಕರಿಸಬೇಕಂದ್ರೂ ಕೂಡ ಈ ವಾಕ್ಯದ ಅಧ್ಯಯನವನ್ನ ನಮ್ಗೆ ಬಹಳ ಮುಖ್ಯವಾಗಿರ್ತದೆ. So Bible is talking about gospel always. ನಮಗೆ ಸತ್ಯವೇದವು ಯಾವಾಗಲೂ ಕೂಡ ಮಾತನಾಡುವಂತ ಒಂದು ಪುಸ್ತಕವಾಗಿರ್ತದೆ. Genesis chapter 6 to 10 is the story of Noah.
ನಾವು ಈ ಆದಿಕಾಂಡ ಪುಸ್ತಕ 6ನೇ 1ರಿಂದ 10ನೇ ವಚನವರೆಗೂ ನಾವು ಓದಿಕೊಂಡದ್ದು ನೋಹನ ಚರಿತ್ರೆ ಆಗಿದೆ. It is not just the story to remove all the mankind of the world. ಈ ಒಂದು ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಆ ಮನುಷ್ಯ ಕುಲವನ್ನೇ ಸಂಪೂರ್ಣವಾಗಿ ಅಳಿಸಿ ಬಿಡಬೇಕೆಂಬುದಾಗಿ ಇರುವಂತಹ ಚರಿತ್ರೆ ನಾವು ಕಾಣ್ತಾ ಇದ್ದೇವೆ. Through this story, what God wanted to teach us is the same thing, the gospel. ನಮಗೆ ಈ ಒಂದು ವಾಕ್ಯದ ಮೂಲಕವಾಗಿ ಏನು ಅರ್ಥ ಮಾಡ್ಕೊಳ್ಳಿಕ್ಕಿದ್ದೇವೋ ಅದನ್ನೇ ಸುವಾರ್ತೆ ಭಾಗದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತೇವೆ. So if we see this story, and then there is we can find that there is a gospel is spoken there. ಈ ಒಂದು ಚರಿತ್ರೆಯಲ್ಲಿ ಅಂದ್ರೆ ನೋಹನ ಚರಿತ್ರೆಯಲ್ಲಿ ನಾವು ಸುವಾರ್ತೆಯಲ್ಲಿ ಇರುವಂತದ್ದನ್ನ ನಾವು ಕಾಣ್ಲಿಕ್ಕಿದ್ದೇವೆ, ಸುವಾರ್ತೆಯ ಭಾಗವನ್ನ ಕಾಣ್ಲಿಕ್ಕಿದ್ದೇವೆ. Verse 2 is saying that the sons of God saw that the daughters of man were beautiful, and they married any of them they chose. ನಾವು ಆದಿಕಾಂಡ 6ನೇ 2ನೇ ಮನುಷ್ಯ ಪುತ್ರಿಯರು ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು ಎಂಬುದಾಗಿ. In this verse, the sons of God is the people of Genesis chapter 5, the genealogy. Okay. ಈ ಒಂದು ಅಧ್ಯಾಯದಲ್ಲಿ ಹೇಳಲ್ಪಟ್ಟಂತ ದೇವಪುತ್ರರು ಹಿಂದಿನ ಭಾಗದಲ್ಲಿರುವಂತ ಅಂದ್ರೆ 5ನೇ ಅಧ್ಯಾಯದಲ್ಲಿ ಬರುವಂತ ಜನರಾಗಿರುತ್ತಾರೆ. Genesis chapter 5 is talking about the genealogy from the Adam to Noah. 5ನೇ ಅಧ್ಯಾಯದಲ್ಲಿ ಬರುವಂತದ್ದು ಯಾವ್ದಂತ ಹೇಳದಂತಂದ್ರೆ ಆದಾಮನಿಂದ ಬರುವಂತ ಸಂತತಿಯ ಬಗ್ಗೆ ಮಾತಾಡ್ತಾ ಇದೆ. These are the people who must relate the gospel to the next generation. Repeat, sir. They are the people who must relate the gospel to the next generation. Okay. ಈ ಒಂದು ಸಂತತಿಯ ಜನರು ಆಮೇಲೆ ದೇವರ ಸುವಾರ್ತೆನ ತಡದಂತ ಜನರಾಗಿದ್ದಾರೆ. So they have the duty before God to keep the covenant. ಈ ಒಂದು ಜನರು ದೇವರ ಸಮ್ಮುಖದಲ್ಲಿ ಮಾಡಿಕೊಂಡಂತ ಒಡಂಬಡಿಕೆಯನ್ನು ಅವರು ಕಾಪಾಡಿಕೊಳ್ಬೇಕಾಗಿತ್ತು, ಅದು ಅವ್ರ ಕರ್ತವ್ಯ ಆಗಿತ್ತು, ಆದ್ರೆ ಅವ್ರು ಮಾಡ್ಲಿಲ್ಲ. But they got married with the daughters of man, which means the worldly women. ಆದ್ರೆ ಇವರು ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಂತ ಜನರು ದೇವರ ಮುಂದೆ ಸರಿಯಾಗಿ ನಡ್ಕೊಳ್ಬೇಕಾಗಿತ್ತು, ಆದ್ರೆ ಲೋಕದ ಜನರೊಟ್ಟಿಗೆ ಅವರು ಇಜೋಡಾಗ್ತಾ ಇದ್ದಾರೆ, ಲೋಕದ ಸ್ತ್ರೀಯರನ್ನ ಮದುವೆ ಆಗ್ತಿರುವುದನ್ನ ನಾವು ಕಾಣ್ತಾ ಇದ್ದೇವೆ. So because of that kind of a marriage, the worldly culture began to come into the Christian family. Okay. ಈ ರೀತಿಯಾಗಿ ಅವರು ನಡ್ಕೊಂಡಿದ್ದೀರ ಅಂದ್ರೆ ಅನ್ಯ ಜಾತಿಯ ಜನರನ್ನು ಮದುವೆ ಮಾಡಿಕೊಳ್ಳುವ ಮೂಲಕವಾಗಿ ನಡೆದದ್ರಿಂದ ಈ ಜನರು ದೇವರ ಕುಟುಂಬ ಅಂತ ಹೇಳುವಂತ ಸಭೆಗೆ ಬಂದು ಸೇರಿಕೊಳ್ಳೋದಕ್ಕೆ ಪ್ರಾರಂಭ ಆಯಿತು. These kind of marriages happen to them, the generation to generation. While they were like that, the gospel was disappeared from the Christian family. ಈ ರೀತಿಯಾಗಿ ಜನರು ದಿನದಿಂದ ದಿನಕ್ಕೆ ಸಂತತಿಗೆ ಅವರು ತಪ್ಪಾಗಿಯೇ ನಡ್ಕೊಂಡು ಹೋಗ್ತಾ ಇದ್ದರಿಂದ ಆಮೇಲೆ ಸತ್ಯವೇದ ಅಂದ್ರೆ ಸಭೆಯಲ್ಲಿ ಇರಬೇಕಾದಂತ ದೇವರ ಒಡಂಬಡಿಕೆಗಳು ಅಥವಾ ಆ ಒಂದು ನಿಯಮಗಳು ಕಾಣದಂತೆ ಹೋಗ್ತಾ ಇದ್ರು. So finally they lost the gospel, even though they were the family of the covenant. ಕೊನೆಯದಾಗಿ ಅವರು ದೇವರೊಂದಿಗೆ ಒಡಂಬಡಿಕೆಯನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಿರುವುದನ್ನ ನಾವು ಕಾಣ್ತಾ ಇದ್ದೇವೆ. This covenant was giving the sacrifice which was come from Genesis chapter 3 verse 21. Repeat, sir. Genesis chapter 3 verse 21. ಆದಿಕಾಂಡ 3ನೇ 15ನೇ ವಚನ ಹೇಳಲ್ಪಟ್ಟಂತ ಸಾಕ್ರಿಫೈಸ್ ಆಗಿದೆ ಮುಂದೆ ಹೇಳ್ಬೇಕಾಗಿರುವಂತದ್ದು. This giving sacrifice was the only covenant between God and mankind. ಈ ಒಂದು ಅಂದ್ರೆ ಆ 3ನೇ 15ನೇ ವಚನದಲ್ಲಿ ಹೇಳಲ್ಪಟ್ಟಂತ ಆ ಒಂದು ಒಡಂಬಡಿಕೆ ಅಂದ್ರೆ ಅಲ್ಲಿ ಏನು ಯಜ್ಞ ಮಾಡಲ್ಪಟ್ಟು ದೇವರು ಮಾಡ್ತಾ ಇದ್ದಾರೆ ಅದೊಂದೇ ಒಡಂಬಡಿಕೆ ದೇವರಿಗೂ ಮತ್ತೆ ಆ ಟೈಮ್ ಅಲ್ಲಿ ಮನುಷ್ಯರ ನಡುವೆ ಇದ್ದದ್ದು.
So if there is no this sacrifice as the covenant, there is no salvation, no life. Sorry, I can't hear. Yeah, if there is no covenant, there is no salvation. ಒಂದು ಒಡಂಬಡಿಕೆ ಇಲ್ಲದೆ ಯಾವುದೇ ರೀತಿಯಾಗಿರುವಂತಹ ರಕ್ಷಣೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. So verse 3 is talking about that. Then the Lord said, my spirit will not contend with men forever. ಅದೇ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೀವಿ. ಮೂರನೇ ವಚನ ಓದ್ತೇವೆ, 6ನೇ ಅಧ್ಯಾಯ 3ನೇ ವಚನ ಓದ್ತಾ ಇದ್ದೀವಿ. ಆಗ ಯೆಹೋವನು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. God's spirit can be with us only when we have his covenant. ದೇವರು ಆತ್ಮ ನಮ್ಮೊಳಗಡೆ ಇರುತ್ತದೆ, ದೇವರು ನಮ್ಮೊಂದಿಗೆ ಇರುತ್ತಾರೆ. ಅದು ಯಾವಾಗ ಅಂದ್ರೆ ನಾವು ಒಡಂಬಡಿಕೆಯಲ್ಲಿ ನಡೆಯುವಾಗ ಮಾತ್ರ. Please say to them, make mute. ಗಲಾಟೆ ನಡೀತಾ ಇದೆ, ಯಾರ್ದೋ ಅವ್ರು ದಯಮಾಡಿ ಮ್ಯೂಟ್ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದೀವಿ. ಯಾರ್ದೋ ಮನೆಯಲ್ಲಿ ಶಬ್ದ ಆಗ್ತಾ ಇದೆ. ರಾಜೇಶ್ ಪಾಸ್ಟರ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ ಪಾಸ್ಟರ್ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಲಿಂಗರಾಜ್ Okay. ದಯಮಾಡಿ ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೊಳ್ಳಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೀವಿ. Chris, so the Holy Spirit is with us because only ಪರಿಶುದ್ಧಾತ್ಮ ದೇವರು ನಮ್ಮೊಂದಿಗಿದ್ದಾರೆ. Only because we believe in Christ. ಪರಿಶುದ್ಧಾತ್ಮ ದೇವರು ನಮ್ಮೊಳಗಡೆ ಇದ್ದಾರೆ ಯಾಕೆಂದ್ರೆ ನಾವು ಯೇಸು ಕ್ರಿಸ್ತನನ್ನ ನಂಬಿರುವಂತ ಕಾರಣದಿಂದ ಮಾತ್ರವೇ ಅವರು ನಮ್ಮಲ್ಲಿ ಇದ್ದಾರೆ. So today's covenant is the Christ, right? ಇವತ್ತಿನ ಒಡಂಬಡಿಕೆ ಯಾವುದಂದ್ರೆ ಕ್ರಿಸ್ತನ ಒಡಂಬಡಿಕೆಯಲ್ಲಿ ನಾವಿದ್ದೇವೆ. So the reason Holy Spirit can be with us is only one, because we are believing in Christ. ಯೇಸು ಕ್ರಿಸ್ತನನ್ನ ನಾವು ನಂಬಿರುವಂತ ಒಂದೇ ಕಾರಣದಿಂದಲೇ ಪರಿಶುದ್ಧಾತ್ಮ ದೇವರು ನಮ್ಮೊಂದಿಗಿದ್ದಾನೆ, ನಮ್ಮ ಒಳಗಡೆ ವಾಸ ಮಾಡ್ತಾನೆ. This principle was the same thing in the age of Noah. ಏನ್ ಇಲ್ಲಿ ನಾವು ಈ ಒಂದು ಸುವಾರ್ತೆ ಭಾಗದಲ್ಲಿ ನಂಬ್ತಾ ಇದ್ದೇವೆ, ಅದೇ ಘಟನೆ ಕೂಡ ಅಲ್ಲಿ ಕೂಡ ನಡೀತಾ ಇರೋದು, ನೋಹನ ಕಾಲದಲ್ಲಿ ನಡೆದಿರುವಂತದ್ದು. The people of the age of Noah must believe in covenant, and then the spirit of God will be with them. ನೋಹನ ಕಾಲದಲ್ಲಿ ಜನರು ಒಡಂಬಡಿಕೆಯಲ್ಲಿ ನಡೆಯುವಾಗ ಮಾತ್ರವೇ ಆಮೇಲೆ ಅವರು ದೇವರ ಆತ್ಮನು ಅವರೊಳಗಡೆ ಇರ್ತಾ ಇತ್ತು. ಆದ್ರೆ ಆ ಒಡಂಬಡಿಕೆಯನ್ನ ಬಿಟ್ಟು ಹೋದಾಗ ದೇವರ ಆತ್ಮನು ಹೇಳಲ್ಪಟ್ಟ ಪ್ರಕಾರ ಅವರು ಹೊರಗಡೆ ಹೋಗ್ತಾ ಇರುವುದನ್ನ ಕಾಣ್ತಾ ಇದ್ದೇವೆ. So the meaning my spirit will not contend with man forever is there is no covenant in the mankind. That's why God was not possible to be with them. ದೇವರ ವಾಕ್ಯ ಹೇಳ್ತಾ ಇದೆ ಅಲ್ಲಿ, ನೀವು ಎಲ್ಲಿಯವರೆಗೂ ನನ್ನ ಕವನೆಂಟ್ ಅಂದ್ರೆ ಒಡಂಬಡಿಕೆಯಲ್ಲಿ ನೀವು ಇರೋದಿಲ್ವೋ ಅಲ್ಲಿಯವರೆಗೂ ನನ್ನ ಆತ್ಮ ನಿಮ್ಮೊಟ್ಟಿಗೆ ಇರೋದಿಲ್ಲ, ನನ್ನ ಆತ್ಮ ನಿಮ್ಮೊಂದಿಗೆ ಇರೋದಿಲ್ಲ ಎಂಬುದಾಗಿ ದೇವರ ವಾಕ್ಯಲ್ಲಿ ಹೇಳುತ್ತಿರುವುದನ್ನ ಕಾಣ್ತಾ ಇದೆ. So it was begun by the marriage with the daughters of man. ಅದು ಹೇಗೆ ಸಾಧ್ಯವಾಯಿತು, ಅದು ಹೇಗೆ ಅಂದ್ರೆ ಒಡಂಬಡಿಕೆಯನ್ನ ಬಿಟ್ಟು ಹೋಗ್ಲಿಕ್ಕೆ ಏನ್ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರೆ, ಅವರು ಅನ್ಯ ಜನರ ಒಟ್ಟಿಗೆ ಇಜ್ಜೋಡಾಗ್ತಾ ಇದ್ರು. ಅಂದ್ರೆ ಅನ್ಯ ದೇವರ ಮಕ್ಕಳ ಅಲ್ಲದೇವರ ಒಟ್ಟಿಗೆ ಅವ್ರು ಏನ್ ಮಾಡ್ತಾ ಇದ್ರೆ ಮದುವೆಗಳಾಗಿ ಮ್ಯಾರೇಜ್ ಮದುವೆ ಆಗುತ್ತಿರುವುದನ್ನ ನಾವು ಕಾಣ್ತಾ ಇದ್ದೇವೆ. ಅದು ಹಾಗೆ ಅದು ಪ್ರಾರಂಭ ಆಗ್ತಾ ಇದೆ. ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ, ಲಿಂಗರಾಜ್ ಮ್ಯೂಟ್ ಮಾಡ್ಕೊಳ್ಳಿ, ಪಾಸ್ಟರ್ ಲಿಂಗರಾಜ್ ಮ್ಯೂಟ್ ಮಾಡ್ಕೊಳ್ಳಿ. Pastor, go ahead, Pastor. Okay, thank you. So the sons of God keeping the covenant was very important
it was actually the only way to save that age. ಮನುಷ್ಯ ಪುತ್ರರು ದೇವರ ಒಡಂಬಡಿಕೆಯನ್ನ ಅಳವಡಿಸಿಕೊಂಡಾಗ ಮಾತ್ರವೇ, ಕಾಪಾಡಿಕೊಂಡಾಗ ಮಾತ್ರವೇ ಅವರು ದೇವರ ಬಳಿಗೆ ಹೋಗ್ಲಿಕ್ಕೆ ಮಾರ್ಗವಿತ್ತು. ಅದನ್ನ ಬಿಟ್ಟು, ಅಂದ್ರೆ ಒಡಂಬಡಿಕೆಯನ್ನು ಬಿಟ್ಟು ದೇವರ ಬಳಿಗೆ ಒಂದು ಮಾರ್ಗ ಇರ್ಲಿಲ್ಲ. So the covenant was disappeared from the family of the sons of God. That's why there is no covenant in the world. ಯಾವಾಗ ಆ ಒಂದು ಕವನೆಂಟ್ ದೇವರ ಮಕ್ಕಳೊಟ್ಟಿಗೆ ಇರ್ಬೇಕಾದ ಒಂದು ಕವನೆಂಟ್ ಅಂದ್ರೆ ಆ ಒಂದು ಆ ಒಂದು ಒಡಂಬಡಿಕೆ ಇಲ್ಲದೆ ಹೋಯ್ತು, ಆಗ ದೇವರೊಂದಿಗಿನ ಸಂಬಂಧ ಅವ್ರು ಕಳ್ಕೊಳ್ತಿರುವುದನ್ನ ಕಾಣ್ತಾ ಇದ್ದೇವೆ. ಇಲ್ಲಿ ಒಡಂಬಡಿಕೆ ಇರುವಾಗ ಮಾತ್ರವೇ ದೇವರು ಒಡನಾಟಕ್ಕೆ ಬರ್ತಾನೆ ಅನ್ನೋದನ್ನ ಕಾಣ್ತೀವಿ. But Noah and his family was in this covenant. That's why God saved the Noah and his family. ನೋಹ ಮತ್ತೆ ನೋಹನ ಕುಟುಂಬವನ್ನ ದೇವರು ಯಾಕೆ ಕಾಪಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಆ ದೇವರ ಒಡಂಬಡಿಕೆಯಲ್ಲಿ ಇದ್ರು, ಆ ಕಾರಣದಿಂದಲೇ ದೇವರು ಅವರನ್ನ ಕಾಪಾಡ್ತಿರುವುದನ್ನ ಕಾಣ್ತಾ ಇದ್ದಾರೆ. And the last part of verse 3 is saying that he is mortal, but his days will be 120 years. ಆ 3ನೇ ವಚನದ ಕೊನೆ ಭಾಗದಲ್ಲಿ ನಾವು ಓದ್ತಾ ಇದ್ದೀವಿ, ಅವರು ಭ್ರಷ್ಟರಾದ್ರಿಂದ ಮರ್ತ್ಯರೆ, ಅವರ ಆಯುಷ್ಯವು 120 ವರ್ಷವಾಗಿರ್ಲಿ ಅಂದನು. This 120 years is not the longevity of mankind. ಈ ಒಂದು ವರ್ಷ 20 ವರ್ಷ 120 ವರ್ಷ ಏನಿದೆ ಅದು ಮಾತ್ರವೇ ಮನುಷ್ಯರಿಗೆ ಆಯುಷ್ ಕಾಲವಾಗಿರ್ಲಿಲ್ಲ ಆಕ್ಚುಲಿ. But it means 120 years later, I will give the flood and to kill all the animal and the mankind. ಯಾವಾಗ ಈ ಒಂದು ಒಡಂಬಡಿಕೆಯನ್ನ ಬಿಟ್ಟೋಗ್ತಾ ಇದ್ರ ಜನರು, ಆಗ ಈ ನೋಹನ ಸಮಯದಲ್ಲಿ ಏನಾಗ್ತಿದ್ರೆ ಅಂದ್ರೆ ದೇವರು ನಾಶನ ಮಾಡುವುದಕ್ಕಾಗಿರುವಂತ ತೀರ್ಮಾನ ತೆಗೆದುಕೊಳ್ತಿರುವುದನ್ನ ನಾವು ಕಾಣ್ತಾ ಇದ್ದೇವೆ. And the verse 8 is saying that, but Noah found favor in the eyes of the Lord. ಆದ್ರೆ 8ನೇ ವಚನ ನಾವು ಓದಿದ್ರೆ, ನೋಹನಿಗೆ ಯೆಹೋವನ ದಯವು ದೊರಕಿತು. So Noah was found favor in the eyes of God. The reason is only one. Noah was the man of the covenant. ನೋಹನಿಗೆ ದೇವರ ದಯೆ ದೊರಕ್ತಾ ಇದೆ, ಕಾರಣ ಇಷ್ಟನೇ, ಅವನು ದೇವರೊಂದಿಗೆ ಆ ಒಡಂಬಡಿಕೆಯಲ್ಲಿ ನಡ್ಕೊಂಡಿದ್ದ, ದೇವರೊಂದಿಗೆ ಆ ಒಡಂಬಡಿಕೆಯಲ್ಲಿ ಇದ್ದ. So Noah was one of the members of the genealogy of Genesis chapter 5. ಆ ಒಂದು 5ನೇ ಅಧ್ಯಾಯದಿಂದ ಬರುವಂತ ಆ ಸಂತತಿ ಏನಿದೆ ಅದರಲ್ಲಿ ಒಬ್ಬನಾಗಿದ್ದಾನೆ ನೋಹನು. ಅವನು ಮಾತ್ರವೇ ದೇವರೊಂದಿಗಿನ ಒಡಂಬಡಿಕೆಯನ್ನ ಕಾಪಾಡಿಕೊಂಡಿದ್ದ. And if we read Genesis chapter 8 verse 20, there is ನಾವು 8ನೇ ಅಧ್ಯಾಯ ಆದಿಕಾಂಡ 8ನೇ ಅಧ್ಯಾಯ 20ನೇ ವಚನ ಓದಿದ್ರೆ, ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲಾ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮಗಳನ್ನು ಮಾಡಿದನು. This is the story that Noah came out from the ark. ಈ ಒಂದು ವಚನದ ಮೇಲ್ಭಾಗ ನಾವು ನೋಡ್ಕೊಂಡ್ರೆ, ಈಗ ನೋಹ ಮತ್ತೆ ನೋಹನ ಕುಟುಂಬ ಆ ನಾವೆಯಿಂದ ಹೊರಗಡೆ ಬಂದಿದೆ. So as soon as Noah came out from the ark, the first thing he has done was giving sacrifice to God. ಅವನು ನಾವೆಯಿಂದ ಬಂದ ತಕ್ಷಣವೇ ಮಾಡಿದಂತ ಮೊಟ್ಟ ಮೊದಲನೆಯ ಕೆಲಸ ಏನಂತಂದ್ರೆ ದೇವರಿಗೆ ಯಜ್ಞವನ್ನ ಅರ್ಪಿಸುವುದನ್ನ ನಾವು ಕಾಣ್ತಾ ಇದ್ದೇವೆ. So only because Noah was the man of the covenant, so he could receive God's grace. ಯಾಕಂತ ಹೇಳಿದ್ರೆ, ಯಾಕವನಂಗ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನು ನೋಹನು ಒಡಂಬಡಿಕೆಯ ವ್ಯಕ್ತಿಯಾಗಿದ್ದ, ಆ ಕಾರಣದಿಂದಲೇ ಅವನಿಗೆ ದೇವರ ದಯೆ ದೊರಕಿತೆಂಬುದಾಗಿ ನಾವು ಓದ್ತಾ ಇದ್ದೇವೆ. And verse 9 is saying that this is the account of Noah. Noah was a righteous man and blameless among the people of his time, and he walked with God. 9ನೇ ವಚನದಲ್ಲಿ ನಾವು ಓದ್ತಾ ಇದ್ದೇವೆ, ಅಂದ್ರೆ 6ನೇ ಅಧ್ಯಾಯ 9ನೇ ವಚನ, ನೋಹನು ನೀತಿವಂತನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು,
ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ. So it says Noah was a righteous man, but it doesn't mean Noah was a righteous physically. ನೋಹನು ನೀತಿವಂತನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಂತಂದ್ರೆ ಅವನು ಲಿಟ್ರಲಿ ಆಗಿ ಅಂದ್ರೆ ಅಕ್ಷರಾಂಶವಾಗಿ ಶಾರೀರಿಕವಾಗಿ ಅವನು ನೀತಿವಂತನಾಗಿದ್ದನು ಎಂಬುದಾಗಿ ಅರ್ಥ ಅಲ್ಲ. So anyone is not possible to be righteous physically. ಯಾರೊಬ್ಬನು ಕೂಡ ಶಾರೀರಿಕವಾಗಿ ನೀತಿವಂತನಾಗುವುದಕ್ಕೆ ಸಾಧ್ಯವಿಲ್ಲ. But Noah was a righteous man in the eyes of God because he was a man of covenant. ಬೈಬಲ್ ಹೇಳ್ತಾ ಇದೆ ನೋಹನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದನು ಅಂತ ಹೇಳಿ. ನೀತಿವಂತನು ಹೇಗಾಗಿದ್ದಾನೆ ಅಂತ ಹೇಳಿದ್ರೆ ಅವನು ದೇವರೊಂದಿಗೆ ಒಡಂಬಡಿಕೆಯಲ್ಲಿ ಇದ್ದನು. ಆ ಒಡಂಬಡಿಕೆ ಅವನನ್ನ ನೀತಿವಂತನಾಗಿಸಿದೆ ಎಂಬುದಾಗಿ ನಾವು ಅರ್ಥ ಮಾಡ್ತೀವಿ. It is the same as today. If we believe in Christ, we are righteous in the eyes of God. Sorry, Pastor, wait a minute, please mute ಮಾಡ್ಕೊಳ್ಳಿ. ಎಲ್ರು ಕೂಡ ಡಿಸ್ಟರ್ಬ್ ಆಗ್ತಾ ಇದೆ, ಬೇರೆಯವ್ರು ಮಾತಾಡೋದಕ್ಕೆ ಕೇಳಿಸ್ತಾ ಇದೆ. I request all of you to mute so that I can hear and translate. Okay, Pastor. Sorry. No problem. So we can be the righteous in the eyes of God only when we believe in Christ. ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ಮಾತ್ರವೇ ನಾವು ನೀತಿವಂತರಾಗುವುದಕ್ಕೆ ಸಾಧ್ಯ. And the verse 9 says, Noah was blameless among the people. ಆ 9ನೇ ವಚನ ಹೇಳ್ತದೆ ಅವನು ತಪ್ಪಿಲ್ಲದವನಾಗಿದ್ದನು ಎಂಬುದಾಗಿ ನಾವು ಓದ್ತೀವಿ. ಆ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು ಅಂತ ಕೂಡ ಓದ್ತೀವಿ. So it was actually it is not possible to be blameless, right, among the people of his age, but he was blameless in the eyes of God spiritually. ದೇವರ ನಾಮಕ್ಕೆ ಮಹಿಮೆ ಆಗ್ಲಿ. ಅವನು ಆ ಕಾಲದವರಲ್ಲಿ ಅಂದ್ರೆ ಅವನ ಕಾಲದಲ್ಲಿ ಯಾರೆಲ್ಲ ಇದ್ರೋ ಅವರ ಮಧ್ಯದಲ್ಲಿ ಅವನು ತಪ್ಪಿಲ್ಲದವನಾಗಿ ನಿರ್ದೋಷಿಯಾಗಿ ಬದುಕುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಅವನು ದೇವರ ದೃಷ್ಟಿಯಲ್ಲಿ ತಪ್ಪಿಲ್ಲದವನಾಗಿದ್ದು ಕಾರಣ ಇಷ್ಟೇನೆ, ಅವನು ಒಡಂಬಡಿಕೆಯ ವ್ಯಕ್ತಿಯಾಗಿದ್ದ. ದೇವರೊಂದಿಗೆ ಒಡಂಬಡಿಕೆಯಲ್ಲಿ ಅವನು ಜೀವಿಸ್ತಾ ಇದ್ದ. ಆ ಕಾರಣದಿಂದಲೇ ಅವನು ತಪ್ಪಿಲ್ಲದವನಾಗಿದ್ದನು ಅಂತ ಹೇಳಿ ಬೈಬಲ್ ಹೇಳ್ತಾ ಇದೆ. And he worked with God. It was ದೇವರೊಂದಿಗೆ ಅವನು ಅನ್ಯೋನ್ಯವಾಗಿದ್ದನು ಅಥವಾ ದೇವರೊಂದಿಗೆ ನಡೆದನು ಅಂತ ಹೇಳಿ. It is impossible for mankind to work with God by himself. ತನ್ನಷ್ಟಕ್ಕೆ ತಾನೇ ಒಬ್ಬ ಮನುಷ್ಯನು ದೇವರೊಂದಿಗೆ ಕೆಲಸ ಮಾಡ್ಲಿಕ್ಕಾಗಿ ಅಥವಾ ದೇವರೊಂದಿಗೆ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. So only when God work with mankind can work with God. ನಾವು ಮನುಷ್ಯನು ಯಾವಾಗ ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ನಡೆಯುತ್ತಾನೋ ಆಗ ದೇವರು ಮನುಷ್ಯನೊಂದಿಗೆ ನಡೆಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವಾಗ ದೇವರು ಮನುಷ್ಯನೊಂದಿಗೆ ನಡೆಯಲಿಕ್ಕೆ ಪ್ರಾರಂಭ ಮಾಡ್ತಾನೋ ಆಗ ಮಾತ್ರವೇ ಮನುಷ್ಯನು ಕೂಡ ಒಡಂಬಡಿಕೆಯ ಮೂಲಕ ದೇವರೊಂದಿಗೆ ನಡೆಯಲಿಕ್ಕೆ ಸಾಧ್ಯ. So the meaning Noah work with God is God work with God. God worked with Noah, right? ದೇವರೊಂದಿಗೆ ಅನ್ಯೋನ್ಯವಾಗಿದ್ದನು ಅಂತ ಹೇಳಿ ನಾವು ಏನ್ ಓದ್ತಾ ಇದ್ದೀವಿ, ಅದರ ಅರ್ಥ ಏನು ಅಂತಂದ್ರೆ ಅದ ಮೊದಲನೇ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ದೇವರು ನೋಹನೊಂದಿಗೆ ನಡ್ಕೊಳ್ತಾ ಇದ್ದನು. ಆ ಕಾರಣದಿಂದ ನೋಹನು ಕೂಡ ದೇವರೊಂದಿಗೆ ಅನ್ಯೋನ್ಯವಾಗಿದ್ದನು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳಬಹುದು. So why God wanted to work with Noah? The reason is only one. Noah was a man of the covenant. ಯಾಕೆ ದೇವರು ಅವನೊಂದಿಗೆ ನಡ್ಕೊಳ್ತಾ ಇದ್ದನು, ಅನ್ಯೋನ್ಯವಾಗಿದ್ದನು ಅಂತ ಹೇಳಿದ್ರೆ ಒಂದೇ ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವನು ದೇವರೊಂದಿಗೆ ಒಡಂಬಡಿಕೆಯ ವ್ಯಕ್ತಿಯಾಗಿದ್ದ. It is the same as today, right? ಇವತ್ತಿನ ಈ ಸುವಾರ್ತೆ ಭಾಗದಲ್ಲೂ ಕೂಡ ಅದನ್ನೇ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ, ಅದೇ ಆಗಿದೆ. Only when we are in Christ we can be righteous in the eyes of God. ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಲಿಕ್ಕೆ ಹೇಗ್ ಸಾಧ್ಯ ಅಂದ್ರೆ ಯೇಸು ಕ್ರಿಸ್ತನ ನಂಬಿಕೆ ಇಡುವಾಗ ಮಾತ್ರವೇ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಲಿಕ್ಕೆ ಸಾಧ್ಯ. So if we are in Christ, God never blame us. ನಾವು ಕ್ರಿಸ್ತ ಯೇಸುವಿನಲ್ಲಿದ್ದರೆ ದೇವರು ನಮ್ಮನ್ನು ಎಂದಿಗೂ ದೋಷಿಗಳೆಂದು ಎಣಿಸುವುದಿಲ್ಲ.
if we stay in Christ, God wants to work with us because we are in Christ. ನಾವು ಕ್ರಿಸ್ತ ಯೇಸುವಿನಲ್ಲಿ ಇದ್ದರೆ ದೇವರು ನಮ್ಮೊಂದಿಗೆ ನಡೆಯುವುದಕ್ಕೂ ಕೆಲಸ ಮಾಡುವುದಕ್ಕೂ ಇಷ್ಟಪಡ್ತಾನೆ. ಕಾರಣ ಇಷ್ಟೇನೆ, ನಾವು ಯೇಸುವಿನ ಒಡಂಬಡಿಕೆಯಲ್ಲಿ ಯೇಸುವಿನ ಮೇಲೆ ಭರವಸೆ ಇಟ್ಟಂತವರು, ಆ ಒಂದು ಒಡಂಬಡಿಕೆಯಲ್ಲಿ ನಂಬಿಕೆ ಇಟ್ಟಂತವರು ಆಗಿರುವಂತ ಕಾರಣದಿಂದ ದೇವರು ನಮ್ಮೊಂದಿಗೆ ಇರುತ್ತಾನೆ, ನಮ್ಮೊಂದಿಗೆ ಕೆಲಸ ಮಾಡುತ್ತಾನೆ. And verse 14 is saying that about the ark. 14ನೇ ವಚನದಲ್ಲಿ ನಾವು ಓದ್ತೀವಿ, 12월 8일 12시 30분에 난 12시 30분에 출발이야. 목사님 뮤트를 해주세요. 30분에 드네프레스 출발이야. 목사님 뮤트를 해주세요. 그리고 도착해서 드네프레에서 오는 목사님, 날짜는 정문식 목사님. 예, 죄송합니다. 예, 끌게요. 예. Oh my God. 아니 뮤트를 해주세요. 뮤트. Verse 14 is talking about the ark. God said to Noah, make ark. 14ನೇ ವಚನ ನಾವು ಓದುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ದೇವರು ನೋಹನಿಗೆ ಹೇಳ್ತಾ ಇದ್ದಾನೆ, ಒಂದು ನಾವೆಯನ್ನ ನೀನ್ ಮಾಡ್ಬೇಕು ಅಂತ ಹೇಳಿ. This ark is the answer for all the problem of that time. ಆ ಒಂದು ಕಾಲದಲ್ಲಿದ್ದಂತ ಎಲ್ಲಾ ಸಮಸ್ಯೆಗೆ ನಾವೇ ಒಂದು ಉತ್ತರ ಆಗುವುದನ್ನು ನಾವು ಕಾಣ್ತಾ ಇದ್ದೇವೆ, ಉತ್ತರ ಆಗ್ತಾ ಇರುವುದನ್ನ ಕಾಣ್ತಾ ಇದ್ದೇವೆ. So whatever happened, if the people of that time came into the ark, there was no problem. ಆ ಸಮಯದಲ್ಲಿ ಬಂದಂತ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಅವತ್ತಿನ ಜನರು ಆ ನಾವೇ ಒಳಗಡೆ ಬರಬೇಕಾಗಿತ್ತು. So whatever the reason, if anyone didn't come into the ark, he has no choice to die. ಯಾರೇ ಆದ್ರೂ ಕೂಡ ರಕ್ಷಣೆ ಹೊಂದ್ಕೊಳ್ಬೇಕು, ಅವತ್ತಿನ ಕಾಲದಿಂದ ಆ ಒಂದು ಫ್ಲಡ್ ಇಂದ ತಪ್ಪಿಸ್ಕೊಳ್ಬೇಕು, ಪ್ರವಾಹದಿಂದ ತಪ್ಪಿಸ್ಕೊಳ್ಬೇಕು, ಅದು ನಷ್ಟ ಆಗ್ಬಾರ್ದು ಅಂತಂದ್ರೆ ಅವರು ಆ ನಾವೇ ಒಳಗಡೆ ಬಂದು ಸೇರ್ಕೊಳ್ಬೇಕಾಗಿತ್ತು. So that's why this ark symbolizes Christ. ಈ ಒಂದು ನಾವೇ, ಈ ಕಾರಣದಿಂದಲೇ ಈ ನಾವೇ ಕ್ರಿಸ್ತ ಯೇಸುವನ್ನ ಸೂಚಿಸುವಂತದ್ದಾಗಿರ್ತದೆ. And whatever the reason is, anyone who believes in Christ must be saved. ಯಾವುದೇ ಕಾರಣದಿಂದಾಗ್ಲಿ ಯೇಸುವನ್ನ ನಂಬುವವನು ರಕ್ಷಣೆಯನ್ನು ಹೊಂದುವಂತವನಾಗಿರ್ತಾನೆ. And also whatever the reason is, anyone who doesn't believe in Christ, he has no choice to go to hell. ಏನೇ ಕಾರಣದಿಂದಾಗ್ಲಿ ಯೇಸುವನ್ನ ನಂಬದೆ ಹೋದರೆ ಅವನು ಎಂದಿಗೂ ರಕ್ಷಣೆ ಹೊಂದುವುದಿಲ್ಲ, ಬದಲಾಗಿ ಅವನಿಗೆ ನೇಮಕವಾಗಿರುವಂತ ಸ್ಥಳ ನರಕವೇ ಆಗಿರ್ತದೆ. So, but the flood of Noah was the problem no one could resolve. Sir, repeat, sir. Sorry. The flood of Noah was the problem no one could resolve. No one could. Go ahead. Go ahead. No one could resolve. Right? The flood of Noah was the problem no one could resolve. ಆ ನೋಹನ ಟೈಮ್ ಅಲ್ಲಿ ಬಂದಂತ ಒಂದು ಫ್ಲಡ್ ಏನಿದೆ ಅದನ್ನ ಯಾರು ಕೂಡ ಬಗೆಹರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಅನ್ಲೆಸ್ ಅಂದ್ರೆ ಅವರು ಆ ನಾವೇ ಒಳಗಡೆ ಹೋಗ್ದಿರಾ ಆ ಒಂದು ಪ್ರವಾಹದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. So it was impossible to resolve for anyone. ಯಾರೊಬ್ಬನಿಗೂ ಕೂಡ ಆ ಒಂದು ಪ್ರವಾಹದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾನೆ ಇರ್ಲಿಲ್ಲ. But the ark could resolve that. ಆದ್ರೆ ಯಾರು ನಾವೇ ಒಳಗಡೆ ಹೋಗ್ತಾ ಇದ್ನೋ ಅವನಿಗೆ ಮಾತ್ರವೇ ಸೇವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿತ್ತು, ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗಿತ್ತು, ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿತ್ತು. And then it means Christ is the one for any problem which was impossible for mankind. ಹಾಗೇನೆ ಕ್ರಿಸ್ತ ಯೇಸುವಿನಲ್ಲಿಯೂ ಸಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಾವು ಯೇಸುವಿನ ಒಳಗಡೆ ಬರುವಾಗ ಅದರಿಂದ ನಾವು ಬಿಡುಗಡೆಯನ್ನು, ಸಂರಕ್ಷಣೆಯನ್ನು ಕೂಡ ನಾವು ಹೊಂದ್ಕೊಳ್ತೀವಿ. So Christ is the answer for the problem no one can resolve, impossible for mankind. ಹಾಗೇನೆ ಯೇಸು ಕ್ರಿಸ್ತನೇ ಎಲ್ಲಾ ಸಮಸ್ಯೆಗೂ ಕೂಡ ಉತ್ತರವಾಗಿದ್ದಾನೆ. ಹೇಗೆ ಆ ನೋಹನ ಕಾಲದಲ್ಲಿ ನಾವೇ ಹೇಗಿತ್ತೋ ಹಾಗೇನೆ
ಈಗಿನ ಟೈಮ್ ಅಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಯೇಸು ಉತ್ತರವಾಗಿದ್ದಾನೆ. So this ark is the wisdom to overcome any problem. ಈ ಒಂದು ನಾವೇ ಒಂದು ಜ್ಞಾನವಾಗಿದೆ. ಆಮೇಲೆ ಆ ಟೈಮ್ ಅಲ್ಲಿ ಎಲ್ಲಾ ಸಮಸ್ಯೆಗಳಿಂದ ರಕ್ಷಿಸಿಕೊಳ್ಳುವುದಕ್ಕೆ. So even the problem is impossible to resolve, but the ark can resolve that. This is the meaning of the ark. ನಾವೇ ಒಳಗಡೆ ಹೋಗದೆ ಒಬ್ಬನು ಕೂಡ ಹೇಗೆ ತನ್ನ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿಕ್ಕೆ ಯಾವ ವಿಧದಲ್ಲೂ ಸಾಧ್ಯವಾಗ್ತಿರಲಿಲ್ಲೋ, ಹಾಗೆಯೇ ಒಬ್ಬನು ಕ್ರಿಸ್ತ ಯೇಸುವಿನಲ್ಲಿ ಬರದೆ ಯಾವ ಸಮಸ್ಯೆಯನ್ನು ಅವನು ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯವಾಗುವುದು. So this is Christ. ಇದಾಗಿದೆ ಯೇಸುವಿನ ಸುವಾರ್ತೆ, ಇದಾಗಿದೆ ಯೇಸು. Through the story of the flood of Noah, what God wanted to teach is Christ is possible for any problem of you. ಈ ಒಂದು ನೋಹನ ಸುವಾರ್ತೆ, ನೋಹನ ಚರಿತ್ರೆಯಲ್ಲಿ ಬರುವಂತ ಈ ನಾವೇ ಏನಿದೆ ನಮ್ಗೆ ಏನ್ ಕಲಿಸ್ತಾ ಇದೆ ಅಂದ್ರೆ, ಆಮೇಲೆ ಯೇಸುವಿನಲ್ಲಿ ಸಿಗುವಂತ ರಕ್ಷಣೆ ಕುರಿತು ನಮಗೆ ಕಲಿಸ್ತಾ ಇದೆ. And the ark to make the wisdom to make the ark was given to only Noah. ಆ ಒಂದು ನಾವೆಯನ್ನ ಸಿದ್ಧ ಮಾಡುವಂತ ಕೆಲಸ ನೋಹನಿಗೆ ಮಾತ್ರ ಕೊಡಲ್ಪಟ್ಟಿತ್ತು ಅಂತ ನಾವು ಓದ್ತಾ ಇದ್ದೀವಿ. And then the wisdom to overcome all the problem was given to the man of the covenant. ದೇವನಾಮಕ್ಕೆ ಮಹಿಮೆಯಾಗಲಿ. ಆಮೇಲೆ ಈ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವುದಕ್ಕೆ ದೇವ ಪುತ್ರರಿಗೆ ಮಾತ್ರವೇ ಜ್ಞಾನವು ಕೊಡಲ್ಪಡುತ್ತದೆ. So if we stay in this covenant, we can enjoy this ark, this power and this authority. ನಾವು ಈ ವಾಗ್ದಾನವಾಗಿರುವಂತ ಅಂದ್ರೆ ಈ ಒಡಂಬಡಿಕೆಯಲ್ಲಿ ನಾವು ಜೀವಿಸುವಾಗ ಮಾತ್ರವೇ ಉಳಿದಿರುವಂತ ಎಲ್ಲಾ ಸಮಸ್ಯೆಗಳನ್ನ ಜಯಿಸುವುದಕ್ಕೆ ಬೇಕಾಗಿರುವಂತ ಜ್ಞಾನ, ವಿವೇಕ, ಎಲ್ಲಾ ರೀತಿಯಾಗಿರುವಂತ ಆಶೀರ್ವಾದವನ್ನ ನಾವು ಅನುಭವಿಸಬಹುದು, ಸಂತೋಷಿಸಬಹುದು. And verse 18 is saying that, but I will establish my covenant with you. Verse 18. Sorry? Verse 18. Verse 18 of the which chapter? Chapter 6, verse 18. Okay. ಆದರೆ ನಿನ್ನ ಕೂಡ ನಿನ್ನ ನಿಬಂಧನೆಯನ್ನು ಮಾಡುತ್ತೇನೆ, ನೀನು ನಿನ್ನ ಹೆಂಡತಿ ಮಕ್ಕಳು ಸೊಸೆಯರ ಸಹಿತವಾಗಿ ನಾವೆಲ್ಲಿ ಸೇರಬೇಕು. So it says, I will establish my covenant. The covenant is not ours. It belongs to God. Okay. ಈ ಒಂದು ನಿಬಂಧನೆ ಅಥವಾ ಒಡಂಬಡಿಕೆ ಅಂತ ಹೇಳುವಂತದ್ದು ನಮ್ಮದಲ್ಲ, ದೇವರು ನಮ್ಮೊಂದಿಗೆ ಮಾಡ್ತಿರುವುದನ್ನು ನಾವು ಈ ವಚನದಲ್ಲಿ ಕಾಣ್ತಾ ಇದ್ದೀವಿ. Covenant is Christ, right? ಒಂದು ಒಡಂಬಡಿಕೆ ಅಂತ ಹೇಳುವುದು ಯೇಸು ಆಗಿದೆ. God makes this covenant. ದೇವರು ಆ ಒಡಂಬಡಿಕೆಯನ್ನು ಮಾಡುವಂತವನಾಗಿರ್ತಾನೆ. God established this covenant. ದೇವರು ಆ ಒಡಂಬಡಿಕೆಯನ್ನ ಸ್ಥಾಪನೆ ಮಾಡ್ತಾನೆ. God gives us this covenant. ದೇವರು ಆ ಒಡಂಬಡಿಕೆಯನ್ನ ಕೊಡುತ್ತಾನೆ. God achieves this covenant by dying. ದೇವರು ಆ ಒಡಂಬಡಿಕೆಯನ್ನ ಸಾಧನೆ ಮಾಡ್ತಾನೆ. And God completed this covenant on the cross. ಆ ಒಡಂಬಡಿಕೆಯನ್ನ ದೇವರು ಸಂಪೂರ್ಣವಾಗಿ ಸಾಧಿಸ್ತಾನೆ. ಮುಖ್ಯವಾಗಿ ಅದು ಕಲ್ವಾರಿಯಲ್ಲಿ ಆಗುತ್ತಿರುವುದನ್ನು, ಶಿಲುಬೆ ಮೇಲೆ ಆಗ್ತಿರುವುದನ್ನು ನಾವು ಕಾಣ್ತಾ ಇದ್ದೀವಿ. So the Lord of this covenant is God. ಈ ಒಂದು ಕವನೆಂಟ್ ಅಥವಾ ಈ ಒಂದು ಒಡಂಬಡಿಕೆಯ ಮುಖ್ಯ ವ್ಯಕ್ತಿ ದೇವರೇ ಆಗಿರ್ತಾನೆ ಅಂತ ನಾವು ನೋಡ್ತಾ ಇದ್ದೀವಿ. So we have nothing to do for this covenant. God does everything for his covenant. ಈ ಒಂದು ಒಡಂಬಡಿಕೆಯಲ್ಲಿ ನಾವು ಏನು ಮಾಡೋದಿರೋದಿಲ್ಲ, ಬದಲಾಗಿ ದೇವರೇ ಎಲ್ಲವನ್ನ ನಮಗೋಸ್ಕರ ಮಾಡುವುದನ್ನ ನಾವು ಕಾಣ್ತೇವೆ. So we don't need to die on the cross. ನಾವು ಒಂದು ಶಿಲುಬೆ ಮೇಲೆ ಸಾಯುವಂತ ಅವಶ್ಯಕತೆ ಇಲ್ಲ. Actually, we have nothing to do for this covenant. ಈ ಒಂದು ಒಡಂಬಡಿಕೆಗೆ ನಾವು ಏನು ಮಾಡುವುದು ಅವಶ್ಯಕತೆ ಇಲ್ಲ. Just receive grace from this covenant. ಈ ಒಂದು ಒಡಂಬಡಿಕೆಯಲ್ಲಿರುವಂತ ಕೃಪೆಯನ್ನ ನಾವು ಹೊಂದಿಕೊಳ್ತೇವೆ ಅಷ್ಟೇ. Just hold on to this covenant as the way to resolve our problem.
ನಮ್ಮ ಸಮಸ್ಯೆಗಳನ್ನ ನಿಭಾಯಿಸಿಕೊಳ್ಳಿಕ್ಕೆ ಬಗೆಹರಿಸಿಕೊಳ್ಳುವುದಕ್ಕೆ ಈ ಒಡಂಬಡಿಕೆಯಲ್ಲಿರುವಂತಹ ಕೃಪೆಯನ್ನ ನಾವು ಹಿಡಿದುಕೊಳ್ಳುತ್ತೇವೆ ಅಷ್ಟೇ. Just enjoy this covenant to crush Satan's head. ನಾವು ಆ ಒಡಂಬಡಿಕೆಯಲ್ಲಿರುವಂತಹ ಕೃಪೆಯನ್ನ ಹಿಡ್ಕೊಂಡ್ರೆ ಸಾಕು, ಉಳಿದ ಎಲ್ಲವನ್ನ ನಾವು ಸಂತೋಷವಾಗಿ ಅನುಭವಿಸಬಹುದು. Just hold on to this covenant to receive prayer answers. ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕು ದೇವರು ಅಂತ ಹೇಳಿದ್ರೆ ನಾವು ಈ ಒಡಂಬಡಿಕೆಯನ್ನ ಭದ್ರವಾಗಿ ಹಿಡ್ಕೊಳ್ಬೇಕಾಗಿದೆ. And we can be the witness of this covenant, nothing else. ನಾವು ಈ ಒಡಂಬಡಿಕೆಯಲ್ಲಿ ನಿಲ್ಲುವಾಗ, ಭರವಸೆ ಇಡುವಾಗ ಇದರಿಂದ ಉಂಟಾಗುವಂತ ಆಶೀರ್ವಾದದೊಂದಿಗೆ ನಾವು ಸಾಕ್ಷಿಯಾಗಿ ನಿಲ್ಲಬಹುದು. So God said, I will establish my covenant. ನನ್ನ ಒಡಂಬಡಿಕೆಯನ್ನ ನಿಮ್ಮೊಟ್ಟಿಗೆ ಮಾಡ್ಕೊಳ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. You don't need to die for my covenant. ನೀವು ಒಡಂಬಡಿಕೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ನಾನೇ ನಿಮ್ಮೊಂದಿಗೆ ಒಡಂಬಡಿಕೆ ಮಾಡ್ಕೊಳ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. Just enjoy it and receive prayer answers and give me 100% glory. ಆಮೆನ್. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿದ್ರೆ, ನನ್ನ ಒಡಂಬಡಿಕೆಯನ್ನ ನೀವು ಅನುಭವಿಸ್ರಿ, ಅದರ ಮೇಲೆ ಭರವಸೆ ಇಟ್ಟು ಅದರ ಮೂಲಕವಾಗಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಪಡ್ಕೊಳ್ಳಿ. ಆಮೇನ್. ಎಲ್ಲದಕ್ಕೂ ಸಮಸ್ಯೆಗೆ ಪರಿಹಾರ ಪಡ್ಕೊಳ್ಳಿ. 100% ಅಂದ್ರೆ 100 ಪಟ್ಟು ಆಶೀರ್ವಾದ ಹೊಂದ್ಕೊಳ್ಳಿ. ಆದ್ರೆ ಅದೇ ರೀತಿಯಾಗಿ 100 ಪಟ್ಟು ನನಗೆ ಮಹಿಮೆಯನ್ನು ಸಲ್ಲಿಸ್ರಿ. This is the meaning of my covenant. ಇದೇ ಈ ಒಂದು ಒಡಂಬಡಿಕೆಯ ಅರ್ಥವಾಗಿದೆ. And let's open Genesis chapter 7, verse 2 and 3. ನಾವು ಮುಂದಿನ ಅಧ್ಯಾಯ 7ನೇ ಅಧ್ಯಾಯ 2-3 ವಚನಗಳನ್ನ ಓದಿದ್ರೆ, Can I read? Yes. ಎಲ್ಲಾ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ಪಕ್ಷಿಗಳಲ್ಲಿಯೂ 7 ಗಂಡು ಹೆಣ್ಣುಗಳನ್ನು ತೆಗೆದುಕೋ. ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು. Okay. It says clean animal is 7 pairs and unclean animal is 2 pairs. And even the birds are 7 pairs. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಶುದ್ಧವಾಗಿರುವಂತ ಪಕ್ಷಿಗಳು ಅಥವಾ ಪಶುಗಳನ್ನ 7 ಗಂಡು ಹೆಣ್ಣುಗಳನ್ನ ತೆಕ್ಕೊಳ್ಳಿ, ಅಶುದ್ಧವಾಗಿರುವಂತವುಗಳನ್ನ 2 ತೆಗೆದುಕೊಳ್ಳಿ ಎಂಬುದಾಗಿ ಹೇಳ್ತಾ ಇದೆ. Clean animal and the birds are for the giving sacrifice. ಓಕೆ. ಈ ಯಾಕೆ ದೇವರು ಹಂಗೆ 7 ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಶುದ್ಧವಾಗಿರುವುದನ್ನ 7 ಏನಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆಮೇನ್, ಅದು ಯಜ್ಞಕ್ಕೋಸ್ಕರವಾಗಿ ತೆಗೆದುಕೊಳ್ಬೇಕಾಗಿದೆ. ಅದಕ್ಕೆ 7 ತೆಗೆದುಕೊಳ್ಳಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. Wonderful. So the reason God make clean animal and birds come into the ark 7 pairs is God already know how many times Noah would give a sacrifice to God before the next generation of the animal. ನೋಹನ ಬಳಿಗೆ ಅಂದ್ರೆ ಈ ನಾವೆಯ ಒಳಗೆ 7 ಪರಿಶುದ್ಧವಾಗಿರುವಂತ 7 ಗಂಡು ಹೆಣ್ಣು ಪರಿಶುದ್ಧವಾಗಿರುವಂತಹ ಪಕ್ಷಿಗಳು ಪ್ರಾಣಿಗಳು ಬಂದು ಸೇರ್ಕೊಳ್ತವೆ. ಅದರ ಮೂಲಕವಾಗಿ ಇವನು ಯಜ್ಞವನ್ನ ಮಾಡ್ಲಿಕ್ಕಿದ್ದಾನೆ ಎಂಬುದಾಗಿ ದೇವರಿಗೆ ಮೊದಲೇ ಗೊತ್ತಿತ್ತು. The one who let the animal come into the ark was God, not Noah. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಬಹಳ ಮುಖ್ಯವಾಗಿರುವಂತ ವಿಷಯವನ್ನ ನೆನ್ಪಿಟ್ಕೊಳ್ಬೇಕೇನಂತಂದ್ರೆ, ನಾವೇ ಒಳಗಡೆ ಈ ಪಶುವನ್ನಾಗ್ಲಿ ಪಕ್ಷಿಗಳನ್ನಾಗ್ಲಿ ಕರ ತಂದಿದ್ದು ನೋಹನಲ್ಲ, ಬದಲಾಗಿ ದೇವರಾಗಿದ್ದು. Noah was not possible to take animal come into the ark, right? ನೋಹನು ಎಂದಿಗೂ ಆ ಅನಿಮಗಳನ್ನ, ಒಂದು ಪಕ್ಷಿಗಳನ್ನಾಗ್ಲಿ ಪಶುಗಳನ್ನಾಗ್ಲಿ ಅವನ ನಾವೇ ಒಳಗಡೆ ತರಲಿಕ್ಕೆ ಸಾಧ್ಯವೇ ಆಗ್ತಿಲ್ಲ. ಇದು ಅವನಿಗೆ ಅಸಾಧ್ಯವಾಗಿ. And think about the birds. How Noah could take the birds into the ark? It is really impossible. ನೋಹನು ಎಂದಿಗೂ ಪಕ್ಷಿಗಳನ್ನ ಕುರಿತು ಯೋಚನೆ ಮಾಡಿ ನೋಡಿ, ಪಕ್ಷಿಗಳನ್ನ ಹೋಗಿ ಅವನು ಹಿಡಿದು ತಂದು ಆ ನಾವೆ ಒಳಗಡೆ ಹಾಕುವುದಕ್ಕೆ ಎಂದಿಗೂ ನೋಹನಿಗೆ ಸಾಧ್ಯವಾಗ್ತಿರ್ಲಿಲ್ಲ. ಆದ್ರೆ ದೇವರು ಮಾತ್ರ ಈ ಕೆಲಸ ಮಾಡಿದಾರಂತ ನಾವು ಚೆನ್ನಾಗಿ ಅರ್ಥ ಮಾಡ್ತೀವಿ. And then the one who make the animal and birds come into the ark was God. ಈ ಒಂದು ಪಶುಗಳನ್ನು ಪಕ್ಷಿಗಳನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನೆ
ಇವುಗಳನ್ನ ಆ ಒಂದು ನಾವೇ ಒಳಗಡೆ ಕಳಿಸುತ್ತಿರುವುದನ್ನ ನಾವು ಕಾಣ್ತಾ ಇದ್ದೀವಿ. And the one who decided how many was God too. Okay. ಎಷ್ಟೆಷ್ಟು ಒಳಗಡೆ ಹೋಗ್ಬೇಕು ನಾವೇ ಒಳಗಡೆ ಅಂತ ಹೇಳಿ ತೀರ್ಮಾನ ಮಾಡುವುದು ಸಹ ದೇವರೇ ಆಗಿದ್ರು ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. As much as like this, God already knew who Noah was in the covenant. ದೇವರಿಗೆ ಈ ಒಂದು ಒಡಂಬಡಿಕೆಯಲ್ಲಿ ನೋಹ ಏನಾಗಿದ್ದಾನೆ ಅಂತ ಹೇಳಿ ಚೆನ್ನಾಗಿ ದೇವರು ತಿಳಿದವನಾಗಿದ್ದಾನೆ. Like this, Noah was really man of the covenant. ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬಹುದು, ನೋಹನು ಒಬ್ಬ ಒಡಂಬಡಿಕೆಯ ವ್ಯಕ್ತಿ ಆಗಿದ್ದಾನೆ. So Noah was saved from the curse that all the animal and mankind were killed. ಇಲ್ಲಿ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದ್ರೆ, ಅವನ ಕಾಲದಲ್ಲಿ ನೋಹನು ಮತ್ತೆ ಅವನ ಕುಟುಂಬ ಮತ್ತೆ ನಾವೆಯಲ್ಲಿ ಸೇರಿದ ಅವುಗಳನ್ನ ಬಿಟ್ಟು ಉಳಿದ ಎಲ್ಲವೂ ಕೂಡ ನಾಶವಾದವು. ಇವರು ಮಾತ್ರವೇ ಆ ಶಾಪದಿಂದ ತಪ್ಪಿಸಲ್ಪಟ್ಟರು ಎಂಬುದಾಗಿ ನಾವು ತಿಳ್ಕೊಳ್ಳಬಹುದಾಗಿದೆ. And then what God wanted to say through the story of the flood of Noah. ಈ ಒಂದು ನೋಹನ ಪ್ರಳಯದಿಂದ ಅಥವಾ ನೋಹನ ಒಂದು ಪ್ರವಾಹದಿಂದ ನಮಗೆ ಹೇಳುವಂತದ್ದು ದೇವರು ಹೇಳುತ್ತಾ ಇರುವುದಾದ್ರೂ ಏನು? So what was it the point we must learn through the story of Noah? ಈ ಒಂದು ಅಧ್ಯಾಯದಿಂದ ಈ ಒಂದು ನೋಹನ ಚರಿತ್ರೆಯಿಂದ ನಾವು ತಿಳ್ಕೊಳ್ಬೇಕಾದದಾದ್ರೂ ಏನು? There is only one. ಒಂದೇ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. Be the man of the covenant. ಒಂದೇ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದ್ ಯಾವ್ದಂತ ಹೇಳಿದ್ರೆ, ನಾವು ಒಡಂಬಡಿಕೆಯ ವ್ಯಕ್ತಿಗಳಾಗಬೇಕು ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. If we say this point, today's understanding, be the man of the Christ. ನಾವು ಇವತ್ತಿನ ಆ ಒಂದು ಸುವಾರ್ತೆ ವಿಷಯದಲ್ಲಿ ಹೇಳ್ಬೇಕು ಅಂತಂದ್ರೆ, ನಾವು ಕ್ರಿಸ್ತನ ಮನುಷ್ಯರಾಗಬೇಕು ಅಥವಾ ಸುವಾರ್ತೆಯ ಮನುಷ್ಯರಾಗಬೇಕು ಅಂತ ಅರ್ಥ. Believe in Christ and then our Savior. ಕ್ರಿಸ್ತನಿಲ್ಲದೆ ರಕ್ಷಣೆ ಇಲ್ಲ. ರಕ್ಷಣೆ ಹೊಂದಬೇಕು ಅಂದ್ರೆ ಕ್ರಿಸ್ತನಲ್ಲಿ ಇರಬೇಕು. And hold on to Christ and confess Christ and enjoy Christ and our answer your prayer. ಆಮೇಲೆ ಕ್ರಿಸ್ತನಲ್ಲಿ ನಂಬಿಕೆ ಇಡಿ, ಕ್ರಿಸ್ತನಲ್ಲಿರುವಂತ ಆಮೇಲೆ ಆ ಭರವಸೆಯಲ್ಲಿ ನಿಲ್ಲಿ, ಆಗ ಅವನಿಂದ ಬರುವಂತ ಆಶೀರ್ವಾದಗಳನ್ನ ಸಂತೋಷಿಸಿರಿ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಆಗ ದೊರೆಯುತ್ತದೆ. Because of this, Noah became the Lord of all the world. ಈ ಒಂದು ಒಡಂಬಡಿಕೆ ನಿಮಿತ್ತವಾಗಿ ಅವನು ಒಬ್ಬನ್ನ ಇಡೀ ಪ್ರಪಂಚಕ್ಕೆ ನಾಯಕನಾಗಿ ಕಾಣ್ತಿರುವುದನ್ನ ಕಾಣ್ತಾ ಇದ್ದೇವೆ. This is the message God wanted to teach through the story of Noah. ನೋಹನ ಮೂಲಕವಾಗಿ, ನೋಹನ ಚರಿತ್ರೆಯ ಮೂಲಕವಾಗಿ ದೇವರು ನಮಗೆ ಹೇಳುತ್ತಿರುವಂತ ಪಾಠ ಏನು ಅಂತ ಹೇಳಿದ್ರೆ, ನಾವು ಒಡಂಬಡಿಕೆಯ ವ್ಯಕ್ತಿಗಳಾಗಿರ್ಬೇಕು ಎಂಬಂತ ಒಂದು ಪಾಠವನ್ನು ಹೇಳ್ತಾ ಇದ್ದಾರೆ. This is not the story of just a story of Old Testament. ಇದೊಂದು ಕಥೆಯಲ್ಲ, ಬದಲಾಗಿ ದೇವರು ನಮಗೆ ಒಂದು ಒಡಂಬಡಿಕೆ ಪಾಠವನ್ನು ಹೇಳಿಕೊಳ್ಳುವುದಕ್ಕಾಗಿ ಈ ಒಂದು ಚರಿತ್ರೆಯನ್ನ ಬರೆದಿರುವುದನ್ನ ಕಾಣ್ತಾ ಇದೆ. This message is the same message of New Testament. ಈ ನೋಹನ ಸಂದೇಶವೇ ಹೊಸ ಒಡಂಬಡಿಕೆಯಲ್ಲಿ ಬರುವಂತ ಸಂದೇಶವಾಗಿದೆ. ಯಾರು ಮ್ಯೂಟ್ ಮಾಡ್ಕೊಳ್ಳಿ. ಮಾಸ್ಟರ್ ರಾವರೇಂದ್ರ ಯುವರಾಜ್ ಅಯ್ಯ ಅವರು, ಯುವರಾಜ್ ಗುಗ್ರೆ ಅವರು, ಯುವರಾಜ್ ಅವರು ದಯವಿಟ್ಟು ದೇವ ಸೇವಕರೇ ನೀವು ಮೀಟ್ ಮಾಡ್ಕೊಳ್ಳಿ ಅಂತ ನಾನು ಹಲವಾರು ಸಾರಿ ನಾವು ಹೇಳಿದ್ರೂ ಕೇಳಿಲ್ಲ. ದಯವಿಟ್ಟು ಮೀಟ್ ಮಾಡ್ಕೊಳ್ಳಿ. Okay, sir, go ahead, sir. Okay, thank you. So, as the message of the story of Noah, stay in the covenant, and then you can receive a prayer answer. ನಾವು ನೋಹನ ಚರಿತ್ರೆಯಲ್ಲಿ ನೋಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಒಡಂಬಡಿಕೆಯಲ್ಲಿ ನಿಲ್ಲುವ ವ್ಯಕ್ತಿಗೆ ಮಾತ್ರವೇ ಉತ್ತರ, ಅಂದ್ರೆ ಅವನ ಪ್ರಾರ್ಥನೆಗೆ ಉತ್ತರ ದೊರೆಯುವಂತದ್ದಾಗಿರುತ್ತದೆ ಎಂಬುದಾಗಿ. The first thing you must know is the covenant, not the prayer. ನಾವು ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಪ್ರಾರ್ಥನೆಯನ್ನೆಲ್ಲ ಬದಲಾಗಿ ಒಡಂಬಡಿಕೆನ ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ. The prayer is the next thing, but we must know
first, as the fundamental, is the gospel, the covenant. ಮೂಲಭೂತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಪ್ರಾರ್ಥನೆ ಅಲ್ಲ, ಬದಲಾಗಿ ಯಾವ ಒಡಂಬಡಿಕೆಯಲ್ಲಿ ಇದ್ದೇನೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಒಡಂಬಡಿಕೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. God does everything as his covenant, not as our prayer. ದೇವರು ತನ್ನ ಒಡಂಬಡಿಕೆಯಂತೆ ಎಲ್ಲಾ ಕೆಲಸಗಳನ್ನ ಮಾಡ್ತಾನೆ, ನಮ್ಮ ಪ್ರಾರ್ಥನೆ ಅಂತ ಏನಲ್ಲ. ನಮ್ಮ ಪ್ರಾರ್ಥನೆ ಅಂತ ಎಲ್ಲ ಅವನು ಕೆಲಸ ಮಾಡ್ತಾನೆ. Praying a lot is very good. The more, the better. But we should pray in his covenant. ನಾವು ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯ, ಆದ್ರೆ ಅದಕ್ಕಿಂತಲೂ ಬಹಳ ಮುಖ್ಯವಾದದ್ದು ಏನಪ್ಪಾ ಅಂತ ಹೇಳಿದ್ರೆ ನಾವು ಒಡಂಬಡಿಕೆಯಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡುವಂತದ್ದು ಬಹಳ ಮುಖ್ಯವಾಗಿದೆ. So we should understand who Christ is first, and then our prayer will be more powerful. ನಾವು ಕ್ರಿಸ್ತ ಯೇಸುವು ಯಾರಾಗಿದ್ದಾನೆ, ಕ್ರಿಸ್ತ ಯೇಸುವಿನಲ್ಲಿ ನಾವು ಯಾರಾಗಿದ್ದೇವೆ ಅಂತ ಹೇಳಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನಿಶ್ಚಯವಾಗಿ ನಮ್ಮ ಪ್ರಾರ್ಥನೆಗಳು ತುಂಬಾ ಬಲವಾಗಿರ್ತದೆ, ಬೇಗನೆ ಸದುತ್ತರವನ್ನು ಪಡ್ಕೊಳ್ತೀವಿ. Okay, so the last week we studied the Matthew 4, right? Chapter 4, right? ಕಳೆದ ವಾರದಲ್ಲಿ ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೋ. So it was the same thing, right? It was the same thing. ಯುವರಾಜ್, ಎಕ್ಸ್ಕ್ಯೂಸ್ ಮೀ ಸರ್, ಪಾಸ್ಟರ್ ಯುವರಾಜ್, ದಯಮಾಡಿ ನೀವು ಮ್ಯೂಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ನಿಮ್ ಕಡೆಯಿಂದ ಏನೋ ವಾಯ್ಸ್ ಕೇಳಿಸ್ತಾ ಇದೆ. Okay, understand that the covenant, our Christ, the more, and then you can enjoy God's power more in your life. ಯೇಸು ಕ್ರಿಸ್ತನಲ್ಲಿರುವಂತ ಒಡಂಬಡಿಕೆ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಾಗ ನಿಶ್ಚಯವಾಗಿ ನಾವು ಎಲ್ಲವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಅದರಿಂದ ಆ ಒಡಂಬಡಿಕೆ ಅಂದ್ರೆ ಕ್ರಿಸ್ತ ಯೇಸುವಿನಲ್ಲಿರುವಂತ ಒಡಂಬಡಿಕೆ ನಾವು ಗ್ರಹಿಸಿಕೊಳ್ಳುವಾಗ ಹೆಚ್ಚಾಗಿರುವಂತ ಆಶೀರ್ವಾದದಲ್ಲಿ ನಾವು ನಡೆಯಲಿಕ್ಕೆ ಸಾಧ್ಯವಾಗುತ್ತೆ. Okay, any questions? ನಿಮ್ಮ ಹತ್ರ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ದಯಮಾಡಿ ನೀವು ಕೇಳಬಹುದು. No? ನಿಮ್ಮಲ್ಲಿ ಯಾರಿಗಾದ್ರೂ ವಾಕ್ಯ ಕೇಳುತ್ತಿರುವಂತ ನಿಮ್ಮಲ್ಲಿ ಯಾರಿಗಾದ್ರೂ ಎನಿ ಕ್ವಶನ್ಸ್ ಏನಾದ್ರೂ ಇದ್ರೆ, ಪ್ರಶ್ನೆಗಳೇನಿದ್ರೆ ದಯಮಾಡಿ ಕೇಳಿ, ಅವರು ನಿಮಗೆ ಆ ಉತ್ತರವನ್ನ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. Okay, and then our prayer, let's stop here today. Sorry? Yeah, let's stop here today and our prayer. Okay, ಇವತ್ತಿಗೆ ಇಲ್ಲಿ ನಿಲ್ಸೋಣ. Yeah, right now. Right now. ಈಗಲೇ. Okay. So let's pray. Let's pray. Okay, ಪ್ರಾರ್ಥನೆ ಮಾಡೋಣ. Yeah. Father God, thank you very much for your being with us in this Bible study. ಈ ಒಂದು ವಾಕ್ಯದ ಅಧ್ಯಯನದಲ್ಲಿ ದೇವರೇ ನಮ್ಮೊಟ್ಟಿಗಿದ್ದು ನೀನು ಆಶೀರ್ವಾದ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. Thank you very much for your giving us the gospel and the saving us. ದೇವರೇ ನಮಗೆ ಈ ಒಂದು ಸುವಾರ್ತೆಯನ್ನ ನಮಗೆ ಕೊಡುತ್ತಿರುವುದಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. Open our spiritual eyes to understand the gospel more and ನಮ್ಮ ಆತ್ಮೀಕ ಕಣ್ಣುಗಳನ್ನ ತೆರೆದು ನಮ್ಮನ್ನ ಆಶೀರ್ವಾದ ಮಾಡ್ರಿ. Father God, thank you very much. We give all the glory to you. ದೇವರೇ, ತಂದೆಯಾಗಿರುವ ದೇವರೇ, ನಿಮಗೆ ಎಲ್ಲ ಮಾನ ಮಹಿಮೆಗಳನ್ನ ನಿಮಗೆ ಸಲ್ಲಿಸ್ತಾ ಇದ್ದೇವೆ. So let us be the evangelist to save the India. ನಾವು ಈ ಭಾರತ ದೇಶವನ್ನ ಕಟ್ಟುವುದಕ್ಕೆ ಅಥವಾ ಸೇವೆ ಮಾಡುವುದಕ್ಕೆ, ರಕ್ಷಿಸುವುದಕ್ಕೆ ನಾವು ಸುವಾರ್ತಿಕರಾಗಿರುವುದಕ್ಕೆ ಸಹಾಯ ಮಾಡಿ. Open our spiritual eyes to understand your gospel more, to save. ನಮ್ಮ ಆತ್ಮೀಕ ಕಣ್ಣುಗಳನ್ನ ತೆರೆಯ ಮಾಡು, ನಾವು ಆಗ ಸುವಾರ್ತೆಯ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. Bless all the people who are in this Bible study. ಈ ಒಂದು ಸತ್ಯವೇದ ಅಧ್ಯಯನದಲ್ಲಿ ಕುಳಿತಿರುವಂತ ಎಲ್ಲರನ್ನ ಆಶೀರ್ವದಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. So let us be the disciple like Noah. ನೋಹನ ರೀತಿಯಾಗಿ ನಾವು ಶಿಷ್ಯರಾಗಿರುವುದಕ್ಕೆ ಕೃಪೆ ಸ್ವಾಮಿ. In the name of Jesus, I pray. ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇನೆ. Amen. Amen.